ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಆದಿಪರ್ವ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಪಾಂಡು, ನೀನು ಬಿಳಿಚಿಕೊಂಡು ಹುಟ್ಟಿದ್ದು ನಿನ್ನ ದೇಹಕ್ಕೆ ಊನವೇನಲ್ಲ. ಮೂರ್ಛೆ ರೋಗಿಗೂ ಆರೋಗ್ಯವಂತ ಮಕ್ಕಳಾಗುತ್ತವೆ. ತನ್ನಿನ ಮನುಷ್ಯನಿಗೂ ಕೂಡ ಮಹಿಳೆಗೂ ಕೂಡ ಮಕ್ಕಳಾಗುತ್ತವೆ. ಇನ್ನು ಮುಂದೆ ನೀನು ಕಟ್ಟುನಿಟ್ಟಾಗಿರಬೇಕಷ್ಟೇ. ಮೃಗಶಾಪ ಅದು ಕೇವಲ ಮೃಗಶಾಪ ಅಲ್ಲ, ಋಷಿಯ ಶಾಪ. ಋಷಿಗಳು ಆ ಕಾಲದಲ್ಲಿ ಹೇಗಿದ್ರು ಅಂದರೆ, ಶಾಪ ಕೊಡಲು ಶಕ್ತರಾಗಿದ್ದರು, ಅನುಗ್ರಹಿಸಲು ಕೂಡ ಸಮರ್ಥರಾಗಿದ್ದರು. ಅದಕ್ಕೆ ವ್ಯಾಸ ಮಹರ್ಷಿ ಅನುಗ್ರಹಿಸಲು ಸಮರ್ಥನಾಗಿದ್ದಾನೆ. ಕುರುವಂಶೋದ್ಧಾರಕ್ಕಾಗಿ ಎಷ್ಟೊಂದು ಪ್ರಯತ್ನ ಮಾಡ್ತಾನೆ. ಪಾಂಡುರಾಜ, ನಿನ್ನ ಸ್ವಾಭಿಮಾನಕ್ಕೆ ಗೌರವ ಪ್ರತಿಷ್ಠೆಗಾಗಿ ದೇಶದ ದಂಡಯಾತ್ರೆ ಮಾಡಿ ವೀರ್ಯ ಶೌರ್ಯ ಸಾಹಸಿಯಾಗಿ ದಿಗ್ವಿಜಯಿಯಾಗು. ಈ ನೋವನ್ನೆಲ್ಲ ಮರೆಯುವೆ. ಕುಂತಿ ಮಾದ್ರಿಯರು ದೈವ ಶ್ರದ್ಧೆಯಲ್ಲಿದ್ದರೆ ನಿಮ್ಮ ದಾಂಪತ್ಯ ಸಾರ್ಥಕವಾಗುತ್ತದೆ ಎಂದು ಹೇಳಿದ ಮಹರ್ಷಿ ವ್ಯಾಸನು ಪಾಂಡುರಾಜ ದಂಪತಿಗಳಿಗೆ ಎಂದು ಹೇಳಿದ ಆಶೀರ್ವಾದ ಮಾಡಿ ಆತ್ಮಸ್ಥೈರ್ಯ ಹೇಳಿ ಹೋಗಿದ್ದಾನೆ. ಆನಂತರ ಪಾಂಡು ಪಿತಾಮಹ ಭೀಷ್ಮನ ಶುಭಾಶೀರ್ವಾದ ಪಡೆದು 5 ವರ್ಷಗಳ ಕಾಲ ದೇಶದ ದಂಡಯಾತ್ರೆಗೆ ಹೊರಟವನು. ದಶಾರ್ಣ, ಮಗಧ, ಕೋಸಲ, ಅಂಗ, ಖಾಂಡವ, ವಿದರ್ಭ ಮುಂತಾದ ಪ್ರಾಂತ್ಯಗಳ ರಾಜರುಗಳನ್ನು ಸೋಲಿಸಿ ಅವರೆಲ್ಲರೂ ತನ್ನ ಸಾಮಂತರಾಗಲು ಮನವೊಲಿಸಿ, ಎಂಥ ಸದ್ಗುಣ ರಾಜನಾದರೂ ಕೂಡ, ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ಹಸ್ತಿನಾಪುರಕ್ಕೆ ಬಂದಾಗ ಅವನ ಹಿಂದೆ ಮುತ್ತು ರತ್ನ ಬಂಗಾರದ ನಾಣ್ಯಗಳೆಲ್ಲ ತುಂಬಿದ ಮೂಟೆಗಳನ್ನು ಕತ್ತೆಗಳು, ಬಂಡಿಗಳು, ಆನೆ ಕುದುರೆಗಳ ಮೇಲೆ ಹೇರಿಕೊಂಡು ಬಂದಿದ್ದಾನೆ ತನ್ನ ಅನುಚರರೊಂದಿಗೆ ಪಾಂಡುರಾಜ. ಪಾಂಡುವಿನ ವಿಜಯ ಯಾತ್ರೆ ನೋಡಿದ ಭೀಷ್ಮನಿಗೆ ಬಹಳ ಸಂತೋಷವಾಗಿದೆ. ಪಾಂಡುವು ಪಿತಾಮಹ ರಾಜಕೀಯ ಮುತ್ಸದ್ದಿ ಭೀಷ್ಮನಿಗೆ, ರಾಜಮಾತೆ ಸತ್ಯವತಿಗೆ, ತಾಯಿ ಅಂಬಾಲಿಕೆಗೆ ನಮಸ್ಕರಿಸಿದ್ದಾನೆ. ಭೀಷ್ಮನು ಹಸ್ತಿನಾಪುರದ ಅರಸೊತ್ತಿಗೆ ಭಾಗ್ಯದ ಬಾಗಿಲು ತೆರೆಯಿತೆಂದೇ ಸಂಭ್ರಮದಿಂದ ವಿಜಯೋತ್ಸವವನ್ನೇ ಏರ್ಪಡಿಸಿದ್ದಾನೆ. ಅಂದು ಹಸ್ತಿನಾಪುರದ ರಾಜ ಬೀದಿಗಳಲ್ಲಿ ಮತ್ತಿತರ ಬೀದಿಗಳೂ ಸಹ ಕಮಾನು ಮಂಟಪಗಳಿಂದ ತಳಿರು ತೋರಣಗಳಿಂದ ರಾರಾಜಿಸಿವೆ. ಗ್ರಾಮ ಪಟ್ಟಣಗಳಿಂದ
ದಟ್ಟೈಸಿ ಬಂದ ಜನರಿಂದ ಹಸ್ತಿನಾಪುರ ಮೆರೆದಿದೆ. ಶಂಖನಾದಗಳು, ಕೊಂಬು ಕಹಳೆ, ವಾದ್ಯ ನಗಾರಿಗಳು ಮೊಳಗಿ ಮುಗಿಲು ಮುಟ್ಟಿವೆ. ಪಾಂಡು ಮಹಾರಾಜನು ಅರಮನೆ ಪ್ರವೇಶಿಸುತ್ತಿದ್ದಂತೆ ವಂದಿಮಾಗಧರು ಬಹು ಪರಾಕುಗಳಿಂದ ಜೈ ಜೈಕಾರ ಮಾಡಿದ್ದಾರೆ. ಜಾನಪದ ಕಲಾವಿದರು ಡೋಲು ನಗಾರಿ ವಾದ್ಯ ಮೇಳಗಳೊಂದಿಗೆ ಮೈದುಂಬಿ ಕುಣಿದಿದ್ದಾರೆ. ನಂತರ ಅರಮನೆಯ ಪ್ರಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಪಾಂಡು ಮಹಾರಾಜ ಪುರ ಪ್ರಮುಖರ, ಗ್ರಾಮ ಪಟ್ಟಣಗಳ ಪ್ರತಿನಿಧಿಗಳ ಕಾರ್ಯವೈಖರಿಯನ್ನು ಪ್ರಗಲ್ಭ ಜ್ಞಾನಿಗಳಾದ ಪಂಡಿತರು, ಕಥಾಕೀರ್ತನ ಪರಿಣಿತರಾದ ಸೂತ ಪುರಾಣಿಕರಿಗೆ ಬಿರುದು ಬಾವಲಿಗಳನ್ನಿತ್ತು ಗೌರವಿಸಿ ಸನ್ಮಾನಿಸಿದ್ದಾನೆ. ಮಹಾರಾಣಿಯರಾದ ಕುಂತಿ ಮಾದ್ರಿಯರು ಪೀತಾಂಬರ ಚಿನ್ನಾಭರಣ ಧರಿಸಿ ಸಂಭ್ರಮಿಸಿದರೆ, ರಾಜಮಾತೆ ಸತ್ಯವತಿಯ ಕಂಗಳಲ್ಲಿ ಆನಂದ ಬಾಷ್ಪಗಳು ಉದುರಿವೆ. ಮಹಾರಾಣಿ ಗಾಂಧಾರಿಯು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ತನಗೂ ತನ್ನ ಗಂಡ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ನೋಡುವ ಭಾಗ್ಯವಿಲ್ಲವೆಂದು ಹಪಹಪಿಸಿದರೆ, ಭೀಷ್ಮ, ವಿದುರ ಆಕೆಗೆ ಸಂತೈಸಿ ಆನಂದ ಪರವಶರಾಗಿದ್ದಾರೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಏನಿಲ್ಲ, ದ್ವಾಪರನೇ ಕಲಿಯುಗ ಮಾಡಿಬಿಡ್ತಾರೆ ದುರ್ವಿಚಾರಿಗಳು, ಪ್ರಗತಿಪರರಂಥವ್ರು. ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು, ಕುವೆಂಪು ಹೇಳಿದ್ದಾರೆ. ಆಮೇಲೆ ದೇವರ ಬಗ್ಗೆ ಹೇಳುವಾಗ ಅದೊಂದು ಹಾಡನ್ನು ಬರೆದಿದ್ದಾರೆ. ತೇನವಿನ ತೃಣಮಪಿ ನ ಚಲತಿ ಮಮತೆಯ ಬಿಡು ಹೇ ಮೂಢಮನ, ತೇನವಿನ ತೃಣಮಪಿ ನ ಚಲತಿ. ಅನಂತರ ಪಾಂಡುರಾಜನು ತಡಮಾಡದೆ ಭೀಷ್ಮನಿಗೆ ತಾನು ಪತ್ನಿಯರೊಂದಿಗೆ ಶತಶೃಂಗಕ್ಕೆ ಚೈತ್ರ ಯಾತ್ರೆ ಹೋಗುವ ವಿಷಯ ತಿಳಿಸಿದ್ದಾನೆ. ಪಾಂಡು, ವ್ಯಾಸರು ಹೇಳಿದಂತೆ ನೀನು ಹಿಮಗಿರಿ ಶೃಂಗದ ಸಮೀಪದ ಶತಶೃಂಗದಲ್ಲಿರುವಾಗ ನಿನಗೆ 5 ಮಕ್ಕಳಾಗಲು 10 ವರ್ಷಗಳಾದರೂ ಬೇಕು. ಈಗ ನಮ್ಮ ಸೈನಿಕರ ರಕ್ಷಣೆಯಲ್ಲಿ ಉತ್ತರಾಭಿಮುಖವಾಗಿ ಪ್ರಯಾಣಿಸಲಿಕ್ಕಾಗಿ ಮಂತ್ರಿ ವಿದುರನಿಗೆ ಹೇಳುವೆ. ನಾಳೆ ನಿಮಗಾಗಿಯೇ 2 ರಥಗಳು ಸಿದ್ಧವಾಗಿರುತ್ತವೆ. ಪಾಂಡು, ನೀನು ಕುಂತಿ ಮಾದ್ರಿಯರೊಡನೆ ವ್ಯಾಸರು ಹೇಳಿದಂತೆಯೇ ಕಟ್ಟುನಿಟ್ಟಾಗಿ ನಡೆದುಕೋ. ನಿನ್ನ ಕ್ಷೇತ್ರದಲ್ಲೇ ಅವರಿಗೆ 5 ಮಕ್ಕಳಾಗುತ್ತವೆ ಎಂದು ಭೀಷ್ಮನು ಎಚ್ಚರಿಸಿ ಶುಭ ಕೋರಿದ್ದಾನೆ. ಕುಂತಿ ಮಾದ್ರಿ ಮಹಾರಾಣಿಯರ ಒಡವೆಗಳನ್ನು ತೆಗೆದಿಟ್ಟು ಪಾಂಡುವಿನೊಂದಿಗೆ ಹೊರಟು ಸತ್ಯವತಿಗೂ ಭೀಷ್ಮನಿಗೂ ನಮಸ್ಕಾರ ಮಾಡಿ ಹೋಗುವ ದಾರಿಯಲ್ಲಿ ಸಿಗುವ ಆಶ್ರಮಗಳಲ್ಲಿ ತಂಗಿದ್ದು ಮುಂದೆ ಸಾಗಿದ್ದಾರೆ. ಪಂಚತರಣಿ, ಅಮರನಾಥ, ಹರಿದ್ವಾರ, ಋಷಿಕೇಶ, ಕೇದಾರ, ರುದ್ರಪ್ರಯಾಗ, ಬದರೀನಾಥ ಮುಂತಾದ
ತೀರ್ಥಕ್ಷೇತ್ರಗಳಲ್ಲಿ ಮಿಂದು ದೇವರ ದರ್ಶನ ಪಡೆದು ಇಂದ್ರದ್ಯುಮ್ನ ಸರಸ್ಸು ಹಂಸಕೂಟ ದಾಟಿ ಶತಶೃಂಗವನ್ನು ತಲುಪಿದ್ದಾರೆ. ಪಾಂಡುವು ಶತಶೃಂಗದಲ್ಲಿ ಆಶ್ರಮವಾಸಿಗಳ ಕುಟೀರಗಳ ಹತ್ತಿರದಲ್ಲೇ ಬಿಡಾರ ಹಾಕಿಸಿ ವಾಸ್ತವ್ಯ ಮಾಡಿದ್ದಾನೆ. ವ್ಯಾಸರು ಹೇಳಿದಂತೆ ದೈವ ನಂಬಿಕೆಯಲ್ಲಿ ಪಾಂಡು ಕುಂತಿ ಮಾದ್ರಿಯರೊಂದಿಗೆ ಪ್ರತಿದಿನ ಪ್ರಾತಃ ಸಂಧ್ಯಾಕಾಲ ಸಮಯದಲ್ಲಿ ಮಿಂದು ಧ್ಯಾನ ಯೋಗದಲ್ಲಿ ನಿರತನಾಗಿದ್ದಾನೆ. ಮೊದಲ ವರ್ಷ ಪಾಂಡು ಕುಂತಿಗೆ ಹೇಳುತ್ತಾನೆ, ನಮಗೆ ಧರ್ಮನಿರತನಾದ ಜ್ಯೇಷ್ಠ ಪುತ್ರನಿರಬೇಕೆಂದು ಅಪೇಕ್ಷಿಸಿದ್ದಾನೆ. ಕುಂತಿಯು ಒಂದು ಪ್ರಾತಃ ಕಾಲ ನದಿಯಲ್ಲಿ ಮಿಂದು ಒಂದು ಮಂತ್ರ ಜಪಿಸಿ ಯಮನನ್ನು ಪ್ರಾರ್ಥಿಸಿದ್ದಾಳೆ. ಆ ರಾತ್ರಿಯೇ ಪಾಂಡು ಅವಳೊಂದಿಗೆ ಕೂಡಿ ಸುರತಿಯಲ್ಲಿ ಸ್ರವಿಸಿದ್ದಾನೆ. ಮಂತ್ರ ಜಪಿಸಿದ ಕೂಡಲೇ ಮಾವಿನಕಾಯಿಯೂ ಬೀಳಲ್ಲ. ನೋಡಿ, ಮೂಲ ವ್ಯಾಸ ಭಾರತ ಎಷ್ಟು ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಋಷಿಗಳು ಶಾಪ ಕೊಡಲು ಶಕ್ತರಾಗಿದ್ದರು, ಅನುಗ್ರಹಿಸಲು ಸಮರ್ಥರು ಆಗಿದ್ದಾರೆ, ಅವು ಸರ್ವಾಂತರ್ಯಾಮಿಗಳಾಗಿದ್ದರು. ವ್ಯಾಸನ ಹಾಗೆ ಯೋಗೀಶ್ವರ ಶ್ರೀಕೃಷ್ಣನು ಕೂಡ ಸರ್ವಾಂತರ್ಯಾಮಿ. ಮುಂದೆ ಕೃಷ್ಣನ ಪ್ರವೇಶ ಆಗ್ತದೆ ರಾಜಸೂಯ ಯಾಗದಲ್ಲಿ ಪಾಂಡವರು ಮಾಡುವ, ಅಲ್ಲಿವರೆಗೂ ಕೃಷ್ಣನ ಪ್ರವೇಶ ಇರಲ್ಲ. ಈಗ ನೋಡಿ, ಮೊದಲ ವರ್ಷ ಪಾಂಡು ಕುಂತಿಗೆ ಹೇಳುತ್ತಾನೆ, ನಮಗೆ ಧರ್ಮನಿರತನಾದ ಜ್ಯೇಷ್ಠ ಪುತ್ರನಿರಬೇಕೆಂದು ಅಪೇಕ್ಷಿಸಿದ್ದಾನೆ. ಕುಂತಿಯು ಒಂದು ಪ್ರಾತಃ ಕಾಲ ನದಿಯಲ್ಲಿ ಮಿಂದು ಒಂದು ಮಂತ್ರ ಜಪಿಸಿ ಯಮನನ್ನು ಪ್ರಾರ್ಥಿಸಿದ್ದಾಳೆ. ಆ ರಾತ್ರಿಯೇ ಪಾಂಡು ಅವಳೊಂದಿಗೆ ಕೂಡಿ ಸುರತಿಯಲ್ಲಿ ಸ್ರವಿಸಿದ್ದಾನೆ. ಆನಂತರದ ದಿನಗಳಲ್ಲಿ ಅವನ ಕ್ಷೇತ್ರದಲ್ಲಿ, ಪಾಂಡುವಿನ ಕ್ಷೇತ್ರದಲ್ಲಿ ಗರ್ಭಧರಿಸಿದ್ದಾಳೆ. ನವಮಾಸಗಳು ತುಂಬಿದ ಮೇಲೆ ಆಶ್ವಯುಜ ಮಾಸದ ನವಮಾಸಗಳು ತುಂಬಿದ ಮೇಲೆ ಆಶ್ವಯುಜ ಮಾಸದ ಜ್ಯೇಷ್ಠ ನಕ್ಷತ್ರದಲ್ಲಿ ಸತ್ಯಸಂಧನು ಧರ್ಮ ನಿರತನಾಗುವ ಯುಧಿಷ್ಠಿರನು ಹುಟ್ಟಿದ್ದಾನೆ. 2 ವರ್ಷಗಳಾಗಲು ಪಾಂಡು ನಮ್ಮ ಕ್ಷತ್ರಿಯ ಕುಲಕ್ಕೆ ಬಾಹುಬಲ ವೀರ ಶೂರ ಮಗನೊಬ್ಬನು ಬೇಕೆಂದು ಅಪೇಕ್ಷಿಸಿದಾಗ ಕುಂತಿ ಒಂದು ಪ್ರಾತಃ ಕಾಲ ನದಿಯಲ್ಲಿ ಮಿಂದು ವಾಯುದೇವನ ಮಂತ್ರ ಜಪಿಸಿದ್ದಾಳೆ. ಪಾಂಡುವಿನ ಕ್ಷೇತ್ರದಲ್ಲಿ ಗರ್ಭಧರಿಸಿದವಳಿಗೆ ನವಮಾಸಗಳು ತುಂಬಿ ಶ್ರಾವಣ ಮಾಸದ ಮಖಾ ನಕ್ಷತ್ರದಲ್ಲಿ ಭೀಮಸೇನನಿಗೆ ಜನ್ಮ ನೀಡಿದ್ದಾಳೆ. 2 ವರ್ಷಗಳಾಗಲು ಪಾಂಡು ನಮಗೆ ಶ್ರೇಷ್ಠ ಧನುರ್ವಿದ್ಯಾ ಪ್ರವೀಣನು, ಕ್ಷಾತ್ರ ತೇಜದಿ ಅಜೇಯನಾದವನು, ಹುಟ್ಟಿನಿಂದಲೇ ದೈವೀ ಗುಣ ಸಂಪನ್ನನಾದ ಮಗನು ಬೇಕೆಂಬ ಕೋರಿಕೆಯಂತೆಯೇ ಕುಂತಿಯು ಇನ್ನೊಂದು ಪ್ರಾತಃ ಕಾಲ ನದಿಯಲ್ಲಿ ಮಿಂದು ದೇವತೆಗಳ ರಾಜ ದೇವೇಂದ್ರನನ್ನು ಕುರಿತು ಮಂತ್ರ ಜಪಿಸಿ ಆ ರಾತ್ರಿ ಪಾಂಡುವಿನೊಂದಿಗೆ ಕೂಡಿ ಅವನ ಕ್ಷೇತ್ರದಲ್ಲೇ
ಗರ್ಭಧರಿಸಿದ್ದಾಳೆ. ಅನಂತರ ನವಮಾಸಗಳು ತುಂಬಲು ಪೂರ್ವ ಫಾಲ್ಗುಣಿ ನಕ್ಷತ್ರ, ಪುಬ್ಬಾ ನಕ್ಷತ್ರದಲ್ಲಿ, ಉತ್ತರ ಫಾಲ್ಗುಣಿ ನಕ್ಷತ್ರಗಳ ಸಂಧಿಕಾಲದಲ್ಲಿ ಕುಂತಿ ಅರ್ಜುನನಿಗೆ ಜನ್ಮ ನೀಡಿದ್ದಾಳೆ. ಇತ್ತ ಹಸ್ತಿನಾಪುರದ ಗಾಂಧಾರಿಯು ಶತಶೃಂಗದಲ್ಲಿ ಕುಂತಿಗೆ ಯುಧಿಷ್ಠಿರನು ಹುಟ್ಟಿದ ಸಮಾಚಾರವನ್ನು ಚಾರಿಂದ ಕೇಳಿದವಳೇ. 2 ವರ್ಷಗಳೇ ಕಳೆದರು, ತನಗೆ ಮಕ್ಕಳಾಗಲಿಲ್ಲ ಎಂದು ಕೊರಗುತ್ತಿದ್ದವಳ ಅಳಲನ್ನು ನೋಡಲಾಗದೆ ಧೃತರಾಷ್ಟ್ರನು ವಿಲಪಿಸುತ್ತಿದ್ದಾನೆ. ಪಾಂಡು ಚೈತ್ರಯಾತ್ರೆಗೆಂದು ಶತಶೃಂಗಕ್ಕೆ ಹೋದ ಮೇಲೆ ಗಾಂಧಾರಿಯ ಜೊತೆಗೆ ಗಾಂಧಾರ ದೇಶದಿಂದ ಬಂದ ಸುಂದರಿ ದಾಸಿ ಸುರತ್ತೆ ಎಂಬುವಳ ಜೊತೆಗೆ ಧೃತರಾಷ್ಟ್ರನ ಅವಳ ಜೊತೆಗಿರುತ್ತಾ ಅವಳು ಅವನ ಕೈ ಹಿಡಿದು ನಡೆಸುತ್ತಾ ಊಟ ತಿಂಡಿಗಳಿಗೆ, ಪಾಕಶಾಲೆಗೆ, ರಾಜಸಭೆಗೆ ಕರೆದು ತರುತ್ತಿದ್ದಾಳೆ. ಮೊದಲು ಪಾಂಡುರಾಜ ತಾನೊಬ್ಬನೇ ಊಟ ಮಾಡ್ತಾ ಇರಲಿಲ್ಲ. ತಾನು ರಾಜ ಆದರೂ ಕೂಡ ಅವನು ಕುರ್ರ ಅಂತ ಅವನನ್ನು ಕರ್ಕೊಂಡು ಜೊತೆಗೆ ಪಾಕಶಾಲೆಗೆ ಹೋಗಿ ಜೊತೆಗೇ ಕುಳಿತು ಊಟ ಮಾಡ್ತಾ ಇದ್ದ ಅಂತ ನಾನು ಹಿಂದೆ ಹೇಳಿದ್ದೇನೆ ಅಲ್ಲವೇ. ಈಗ ದಾಸಿ ಸುರತ್ತೆ ಎಂಬುವಳು ಧೃತರಾಷ್ಟ್ರನ ಜೊತೆಗಿರುತ್ತಾ, ಯಾಕೆಂದರೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾಳೆ, ಪತಿನಿಷ್ಠೆ ಅಂತ ಹೇಳಿ ಪಾಕಶಾಲೆಗೂ ರಾಜ್ಯಸಭೆಗೂ ಕರೆತರುತ್ತಿದ್ದಾಳೆ. ಅವನು ಒಮ್ಮೊಮ್ಮೆ ತಡಕಾಡಿ ಬೀಳದೆ ನಿಲ್ಲಲು ತವಕಿಸುತ್ತಾ ಸುದತ್ತೆಯತ್ತ ಕೈಯಾಡಿಸುವಾಗ ಸುದತ್ತೆಯ ತುಂಬಿದರೆ ತೋರ ನಿತಂಬವು ಸಿಗಲು ಅದನ್ನೇ ಸವರುವನು. ತನಗೆ ಇನ್ನೂ ಮಕ್ಕಳಾಗಲಿಲ್ಲವೆಂದು ಅವಳೊಂದಿಗೆ ಅರ್ಥಸ್ವರದಲ್ಲಿ ಹೇಳಿಕೊಳ್ಳುವನು. ತಾನು ಕಾಮೋದ್ರಿಕ್ತನಾಗಿ ಅವಳನ್ನು ಕಾಮವಶಳನ್ನಾಗಿ ಆಗಿಸುತ್ತಿದ್ದಂತೆ ಅವಳು ಉದ್ರೇಕ ತಡೆದುಕೊಳ್ಳಲಾಗದೆ, ಮಹಾರಾಜರೇ, ತನ್ನನ್ನು ಬಯಸುವುದು ತನ್ನ ಸೌಭಾಗ್ಯವೆಂದೇ ಪ್ರತಿಭಟಿಸದಾಗಿದ್ದಾಳೆ. ಧೃತರಾಷ್ಟ್ರನ ಇಂಗಿತ ಅರಿತು ಅವನನ್ನು ಏಕಾಂತಕ್ಕೆ ಕರೆದೊಯ್ದು ಮೈಥುನ ಕ್ರಿಯೆಯಲ್ಲಿ ಸೇರಿ ಅವನು ಸ್ರವಿಸುವಂತೆ ಮಾಡಿದ್ದಾಳೆ. ಹಾಗೆ ಧೃತರಾಷ್ಟ್ರನ ಕ್ಷೇತ್ರದಲ್ಲಿ ದಾಸಿ ಸುದತ್ತೆಯ ಗರ್ಭದಲ್ಲಿ ಹುಟ್ಟಿದವನೇ ಸುಗುಣ ಸಂಪನ್ನನಾದ ಯುಯುತ್ಸು. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದುವರಿಸ್ತೇನೆ. ನಿಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು. ಎಲ್ಲ ಆ ದೇವರ ಕೃಪೆ ಅವನು ನಡೆಸ್ಕೊಡ್ಬೇಕು. ನನ್ನ ಈ ಇಳಿ ವಯಸ್ಸಿನಲ್ಲಿ ಇಲ್ಲಿ ಕೂತ್ಕೊಂಡು ಹೇಳುವಾಗ, ನಿನಗೆ ವಯಸ್ಸಾಗಿದೆ ಅಂತ ಹೇಳ್ತದೆ, ಆದರೆ ಆ ದೇವರಿದ್ದಾನೆ, ಅವನ ಕೃಪೆ ಇದ್ದರೆ ಜೀವನ ಸಾಕ್ಷಾತ್ಕಾರ ಅಲ್ಲವೇ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.